ಮಾಡ್ತೀನಿ ರೀ, ನಾನು ಲೇಡಿ ಗೆಟಪ್ಪಲ್ಲಿ ಸಾಯಂಕಾಲ 6:15ಗೆ ಇದ್ದಕ್ಕಿದ್ದಂಗೆ ನಿಮ್ಮ ಸ್ಟೇಜ್ ಹತ್ತಿರ್ತೀನಿ ರೀ ಅಂತ ಅಂದೆ. ಸರ್ ಇಲ್ಲಿ ಬಂದು ಕೂತ್ಕೊಂಡಾಗ ಅಲ್ಲಿ ಬರ್ತಾ ಇದೆ ಲೇಡಿ ಗೆಟಪ್ಪಲ್ಲಿ ನಮ್ಮ ಕಿಟ್ಟಣ್ಣ. ನಿಜವಾಗ್ಲು ಎಂಥ ಇನ್ಸಿಡೆಂಟ್ ಆಯ್ತು ನೋಡಿ ಸರ್. ಹೌದಲ್ಲ ಪ್ರತಾಪ್, ಕರೆಕ್ಟಾ? ಇನ್ವಿಟೇಷನ್ ನೋಡಿ ಅಂದೆ, ನೀವು ಒಂದು ಗೆಟಪಲ್ಲಿ ಬನ್ನಿ, ಬೇಸ ಒಂದು ಹಾಕೊಂಡು ಬನ್ನಿ ಅಂದರು. ಆದರೆ ನಾನು ಏನು ಹಾಕ್ಕೊಂಡು ಬರ್ಬೇಕಂತ ಇತ್ತಲ್ಲ, ಅದೇ ಗೆಟಪಲ್ಲಿ ನಮ್ಮ ಕಿಟ್ಟಣ್ಣ ಅವ್ರು ಕಾಣಿಸ್ತಾ ಇದ್ದಾರೆ. ಆಮೇಲೆ ಈ ಟೈಟ್ಲ್ ಇದೆಯಲ್ಲ ಸರ್, ನಿಜ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ವೇಷ ಅನ್ನೋದು ಬರುತ್ತೆ ಸರ್. ಬೆಳಗಾಗಿದ ತಕ್ಷಣ ಕಾಫಿ ಕೊಡಪ್ಪ ಅಂತೀವಿ ನಮ್ಮ ಹೆಂಗಸರನ್ನ, ಆವಾಗ ಯಜಮಾನ ಆಗಿರ್ತೀವಿ. ನೀವು ಸ್ವಲ್ಪ ಓಡಿದ ತಕ್ಷಣ ಔಟ್ ಬರ್ತೀರ ಅಂತೀವಿ, ನಮ್ಮ ಮಕ್ಕಳಿಗೆ ತಂದೆ ಆಗಿರ್ತೀವಿ. ಅಲ್ಲಿಂದ ಬಂದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತೀವಿ, ಅಲ್ಲಿಗೆ ಹೋದಾಗ ಯಜಮಾನ್ರು ಬಂದ್ರಪ್ಪ ಅಂತ ಹೇಳಿ ಅವರೊಂದು ವೇಷ ಕಟ್ತಾರೆ. ಅದಾದ ತಕ್ಷಣ ಎಲ್ಲೋ ಒಂದು ಕಡೆ ಹೋಗ್ತೀವಿ, ನಮ್ಮ ಅಧ್ಯಕ್ಷರು ಬಂದ್ರಪ್ಪ ಅಂತಾರೆ. ಈಗ ದಿನ ನಿತ್ಯ ಬೆಳಗಾದ್ರೆ ಸಾಯಂಕಾಲ ಒಂದೊಂದು ವೇಷ ಧರಿಸ್ತಾನೆ ಇರ್ತೀವಿ. ಅಂತದ್ರಲ್ಲಿ ವೇಷಗಳಿಂದ ಮಾಡಿದ್ದಾರೆ. ಎಂಥ ಸಬ್ಜೆಕ್ಟ್ ನಮ್ಮ ರವಿ ಬೆಳಗಡೆ ಸರ್ ಬಂದಿದ್ದಾರೆ, ಅದಕ್ಕೆ ಇವರು ನಮ್ಮ ನಾಯಕ ನಟರಿಗೆ ಪೋಷಣೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಏನು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಸರ್. ಅದಕ್ಕೆ ನಾನು ಒಂದು ವೇಷ ಕೇಳಿದೆ, ಬಂದಾಗ ಕೇಳಿದೆ, ಸ್ವಾಮಿ ವೇಷಗಳಂತ ನೀವು ಹೆಸರಿಟ್ಟಿದ್ರಿ, ದಯವಿಟ್ಟು ನಮ್ಮ ಇವರು ಕಿಶನ್ ಅವ್ರಿಗೂ ಕೇಳ್ತಾ ಇದ್ದೀನಿ, ನಿಮ್ಮೆಲ್ಲರ ಮುಖಾಂತರ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ. ಓ ಸರ್, ಅದಕ್ಕೆ ನನಗೂ ಒಂದು ವೇಷ ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ನಾಗೇಂದ್ರಣ್ಣಂದು ದ್ವೇಷ ಇಲ್ಲ, ಹೇಳ ವೇಷ ಇಲ್ಲ. ಈಗ ಸದ್ಯಕ್ಕೆ ಸಶೇಷ ಮಾತಾಡ್ತಾರೆ. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಮತ್ತೊಂದು ವೇಷಗಳು. ಒಂದು ರಂಗಭೂಮಿ ಒಂದು ಸಣ್ಣ ನೆಲಗಟ್ಟು ಕಲಿಸುತ್ತೆ. ನಾವೆಲ್ಲರೂ ಒಂದೇ, ಭಾಷೆ ಒಂದೇ, ನೆಲ ಒಂದೇ, ಜಲ ಒಂದೇ, ಕುಲ ನಾವು ಮನುಜರು, ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ಕುಲ ನಾವು ಮನುಜರು. ನಾನು ಈಗ್ಲೂ ಹೇಳ್ತೀನಿ, ನೀನು ಒಬ್ಬಾಗಲ್ಲ ಕೊಡ, 3 ಜನ ಆಗ್ಬಿಟ್ಟಿದ್ಯಾ. ನನಗೆ ಸಿಕ್ಕಿದಾಗ ಒಬ್ಬ ಹೇಗಿದ್ದ, ಈಗ 3. ಗಾಡ್ ಬ್ಲೆಸ್ ಯು. ಮತ್ತೆ ಒಬ್ಬನೇ ಆಗ್ಬಿಡೋ. ಈಗೇನೋ ವಾಕಿಂಗ್ ಶುರು ಮಾಡಿದೀನಿ ಅಂತ ಅವನಿಗೆ. ಅವನ ದೇಹ ಸಣ್ಣ ಆಗ್ಬಹುದು, ಅವನ ವ್ಯಕ್ತಿತ್ವ ಸಣ್ಣದಾಗಲ್ಲ, ಅವನ ಕಲೆ ಸಣ್ಣದಾಗಲ್ಲ. ವಂಡರ್ಫುಲ್ ಕಾರ್ತಿಕ್, ಗಾಡ್ ಬ್ಲೆಸ್ ಯು. ಯಶಸ್ ಅವರು, ದಿಗಂತ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ದಯಮಾಡಿ ಬೇಗ ಬನ್ನಿ, ಕಾಯ್ತಾ ಇದ್ದಾರೆ. ಯಶಸ್ ಸರ್ ಬಂದ್ಬಿಡಿ. ನಿಜವಾಗ್ಲೂ ಶೂಟಿಂಗ್ ಅಲ್ಲಿ ಅಣ್ಣನ ಗೆಟಪ್ ಎಲ್ಲ ಮಾಡ್ಬೇಕಾದ್ರೆ ಸೀರೆ ಉಡಿಸಿದವಳು ಬಿಚ್ಚಿದ್ದೀವನು. ಸೊ ಕ್ಲಾಸ್ ಮಾಡ್ಬೇಕಲ್ಲ, ನೀನ್ ಕ್ಲಾಸ್ ಮಾಡ್ಬೇಕಲ್ಲ. ಹೇಳೋಣ ಬಿಡು, ಬೇಡ ಅಂತ ಇದಕ್ಕೂ ಬೇಡ. Thank you very much.
ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕ ನಿನ್ನಂತೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಗೆ ನಿಮ್ಮಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಗೆ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಗೆ ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಗೆ ಹಿಂದೆ 200 ದಂಡು ಮುಂದೆ 300 ದಂಡು ಹಿಂದೆ 200 ದಂಡು ಮುಂದೆ 300 ದಂಡು ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ತಿರುಚಿನಪಲ್ಲಿ ಕಪ್ಪಿದ ಮಲ್ಲ ಜಟ್ಟಿ ತಿರುಚಿನಪಲ್ಲಿ ಕಟ್ಟಿದ ಮಲ್ಲ ಜಟ್ಟಿ ದೊಡ್ಡ ಚಡ್ಡಿಯನ್ನ ದಿಟ್ಟವಾಗಿ ಮೇಲೆ ತೂಗಿ ಬಿಟ್ಟ ಅಂತ ಕೇಳಿ ಕಿಡಿಕಿಡಿಯಾದ ದೊರೆ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ ನಿಮ್ಮಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂತವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ಲೋಕದ ಮ್ಯಾಲೆ ಲೋಕದ ಮಾಲೆ. ವಾರವಾ. ಧನ್ಯವಾದಗಳು. ನೀವೆಲ್ಲ ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಕೇಳಿಸ್ಕೊತಿದ್ದೀರಲ್ಲ, ಇದೇ ಸಮೃದ್ಧಿ, ಇದೇ ಸಂಪನ್ನತೆ. ದಯಮಾಡಿ ಮುದ್ದಾಗಿ ಪ್ರೀತಿಯಿಂದ ಬನ್ನಿ, ವೇಷಗಳನ್ನ ನೋಡಿ. ಇದು ನಮ್ಮ ವೇಷಗಳಲ್ಲ, ನಿಮ್ಮ ಬದುಕಿನ ನೀವೇ ಅರಿಯದ ವೇಷಗಳು. ನೀವು ಹಾಕೊಂಡಿರೋ ಅಂತ ಗೊತ್ತಿಲ್ಲ, ಆದ್ರೂ ನೀವು ಧರಿಸಿರ್ತೀರ ಆ ವೇಷಗಳನ್ನ. ಒಳ್ಳೆಯವನ ವೇಷನೋ, ಕೆಟ್ಟವನ ವೇಷನೋ, ಆತ್ಮೀಯತೆ ವೇಷನೋ, ದ್ರೋಹದ ವೇಷನೋ, ಮೋಸದ ವೇಷನೋ, ಏನೋ ವಿಶ್ವಾಸ ದ್ರೋಹದ ವೇಷನೋ ಗೊತ್ತಿಲ್ಲ. ಆದ್ರೆ ಎಲ್ಲಾ ತರದ ವೇಷಗಳನ್ನ ಪ್ರತಿಯೊಂದು ಜೀವಿನೂ ಹುಟ್ಟಿನಿಂದ ಸಾವಿನವರೆಗೂ ಭಯಂಕರ ವೇಷಕ್ಕೆ ತೊಡ್ಕೊಂಡಿರ್ತವೆ. ಅದರ ಮೇಲೆ ಒಂದು ತುಂಬಾ ತೆಳ್ಳನೆಯ ಬೆಳಕು ಬೀಸಿ ನಿಮ್ಮೆಲ್ಲರ ಮನಸ್ಸುಗಳಿಗೆ ಪ್ರೀತಿಯನ್ನು ತೋರಿಸುವಂತ ಪ್ರಯತ್ನ ಶಂಕಿ ಮಾಮ ಮಾಡ್ತಾವನೆ. ಅಲ್ಲ, ನಾನು ಶಂಕಿ ಮಾಮ ಅಂತ ಅವನ್ನ ಕರೆಯೋದು, ಅವನ ಹೆಸರು ಕಿಶನ್. ನನ್ನ ಮಗಳನ್ನ ಅವನ ಪ್ರೀತಿಯಿಂದ ಉಲ್ಟಾ ಕರೀತಾಳೆ, ಶಂಕಿಯಿಂದ. ಗಾಡ್ ಬ್ಲೆಸ್ ಯು. ಅಯ್ಯಪ್ಪ, ಕಾಲಿಗೆ ಬಿದ್ದ ಅವನ ಅಕ್ಕನ ಕಷ್ಟ. ಥ್ಯಾಂಕ್ ಯು ಸೋ ಮಚ್, ಗುಡ್ ಲಕ್. ದಯಮಾಡಿ ನಿರ್ದೇಶಕರು ಧನ್ಯವಾದಗಳನ್ನು ಹೇಳಬೇಕು ಅಂತ ಈ ಪೋಸ್ಟ್ ಆಗಲಿ, ಕಿಟ್ಟಣ ಗೆಟಪ್ ಆಗಲಿ, ಇವರು ಸಾಹಸ ಆಗಲಿ, ಅಥವಾ ನನಗೆ ಗೊತ್ತಿರೋಂಗೆ ನನ್ನ ವೃತ್ತಿ ಜೀವನದ ಇದು 3ನೇ ಚಿತ್ರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನಾನು 780 ಚಿತ್ರ ಕೆಲಸ ಮಾಡಿದ್ರು, ಇದು ನನ್ನ 3ನೇ ಚಿತ್ರ. ಒಂದು ಕಮಲ್ ಹಾಸನ್ ಅವರ ಪುಷ್ಪಕ ವಿಮಾನ, ಆಮೇಲೆ ನಾಗಮಂಡಲ ಅವರ ನಾಗಮಂಡಲ, ಅದಾದ್ಮೇಲೆ ಆ ಫೀಲ್ ಕೊಟ್ಟಂತ ಸಿನಿಮಾ ಇದು ನನಗೆ. ಪೂರ್ತಿ ಅನ್ನ ಮನುಷ್ಯ ನೋಡ್ಬೇಕಾದಿಲ್ಲ, ಪಾತ್ರೆಯಲ್ಲಿ 2 ಕಾಳು ನೋಡಿದ್ರೆ ಬೆನ್ನಿದೆಯಲ್ಲ ಗೊತ್ತಾಗತ್ತೆ. ಸೊ ಅವರ ಕೆಪಾಸಿಟಿಯನ್ನು ತೋರಿಸಿದ್ದೀರಿ. ಈ ಚಿತ್ರದ ಶತದಿನೋತ್ಸವ ಸಮಾರಂಭನ ಖಂಡಿತ ನಾವು ಮಾಡ್ತೀವಿ. ನನ್ನ ಎಕ್ಸ್ಪೀರಿಯನ್ಸ್, 40 ವರ್ಷದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಈ ಚಿತ್ರ ಗೆಲ್ಲುತ್ತೆ. ಈ ಚಿತ್ರದಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಪ್ರಶಂಸೆ ಸಿಗುತ್ತೆ. ನಮ್ಮ ಬೆನ್ನು ನಾವೇ ತಟ್ಕೋತೀವಿ ಅಂತ ಹೇಳ್ತಾ, ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ PR ಕೆಲಸ ಕೊಟ್ಟಿದ್ದಕ್ಕೆ ತಂಡಕ್ಕೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆಲ್ ದ ಬೆಸ್ಟ್, ಎಲ್ಲ ಒಳ್ಳೆಯದು. ಧನ್ಯವಾದಗಳನ್ನ. ನೀವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವ್ರ ಪರಿಚಯ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಪತ್ರಿಕೆ ಮಕ್ಕಳಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಮಾತಾಡ್ಬಿಟ್ರೆ ಹೊಗಳಿಕೆ ಅನ್ಸುತ್ತೆ. ನಾನು ಹೊಗಳಲ್ಲ ನನ್ನ ಮಾವನ್ನ, ಹೆಣ್ಣು ಕೊಟ್ಟ ಅಷ್ಟೇ, ಅಲ್ಲ ಕೊಡ್ಲಿಲ್ಲ, ಕಿತ್ಕೊಂಬಂದೆ. ಕಳ್ಳ ಕಾಯ್ತಾ ಇದ್ದಲ್ಲ ಈ ಥರದೆಲ್ಲ ಸಿಗ್ಲಿ. ಅವರ ಬರಹ, ಅವರ ಬರವಣಿಗೆ, ಅವ್ರ ತಾಕತ್ತು, ಅದಕ್ಕಿದ್ದಂತ ಒಂದು ಉದ್ದ, ಆಳ, ಅಗಲ, ಆ ವೈರುಧ್ಯಗಳಾಗ್ಬೋದು, ಪ್ರೀತಿ ಆಗ್ಬೋದು, ಆಧ್ಯಾತ್ಮತೆ ಆಗ್ಬೋದು, ಯಾವುದೇ ವಿಚಾರಗಳಾಗ್ಬೋದು, ಅದಕ್ಕೊಂದು ತುಂಬಾ ಬೇರೆ ತರದ್ದೇ ಒಂದು ಆಯಾಮಗಳನ್ನ ಕೊಟ್ಕೊಂಡು ಬರ್ಕೊಂಬಂದವರು. ಬೇರೆ ಬೇರೆ ಮಾತುಗಳಾಡೋ ಬೇರೆ ಆಡ್ತಾರೆ. ಇಲ್ಲಿ ಎಲ್ಲವನ್ನೂ, ಎಲ್ಲ ವಿಚಾರಗಳನ್ನು ನಾವೇ ಮಾತಾಡಕ್ಕಾಗಲ್ಲ. ಪಕ್ಕದ ಮನೆಯವರು ಇನ್ನೇ ಮಾತಾಡ್ತಾರೆ, ಸಾಕಾತಾಗವಳಲ್ಲ ಅವಳು ಅಕ್ಕನ್ ಹಿಂಗ್ ನಡೀತಾಳೆ,
ಏನು ಮಾಡಕ್ಕಾಗಲ್ಲ. ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಬರೆದಾಗ ಇಲ್ಲಿದ್ದೇನೆ ಮಲೇಶ್ವರ ನನಗೆ ಅವರೇ ತುಂಬಾ ಸರಿ ಹೇಳ್ತಾ ಇದ್ರು, ಗಿಡಪ್ಪ ಗಾಡಿ ಬೇಕಂತ ಇದೇ ನೋಡ, ನಾನು ಇಷ್ಟೆಲ್ಲ ಏನೋ ಬರ್ದಿದ್ದೀನಿ, ಆದ್ರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅಲ್ಲ, ಅದೇ ಒಟ್ಟಾರೆ ಕಥೆಗಳು 16-17 ಕಥೆಗಳು ಇಷ್ಟ ಇದ್ದಾರೆ. ಅಬ್ಬಬ್ಬ, ಅಯ್ಯೋ ಅಂಕಲ್ ಏನಿಂಗ್ ಬರ್ದಿದ್ದೀರಾ ಅಂದ್ರೆ, ಇಲ್ಲ ಕಣ ಅನ್ಸಿತ್ತು ಬರ್ದೆ, ಇಲ್ಲ ಅನ್ಸಿದ್ದಲ್ಲ, ಇದು ಉಣ್ಸಿದ್ದು. ನೀವು ಅನ್ಕೊಂಬಿಟ್ರಿ, ನಮ್ಗೆ ಉಣ್ಸಿದ್ರಿ ಅದನ್ನ, ಅಮ್ಮ ಏನ್ ಅಂಕಲ್ ಇದು, ಇಂಥ ವೈವಿಧ್ಯತೆ, ಇಷ್ಟು ದಾಧ್ಯಾನ್ಮತೆ. ಒಂದು ಕಥೆಯನ್ನು ಓದ್ಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ, ಆ ತಾಕತ್ತು ನಿಮ್ಮ ಲೇಖನಿಗಿದೆ ಅಂತ. ನಾನು ಓದುಗನೇ, ನಾನು ಭೈರಪ್ಪ ಅವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ದೇವನವ್ರ ಮಹಾದವ್ರನ್ನು ತುಂಬ ಪ್ರೀತಿಯಿಂದ ಓದ್ತೀನಿ, ತೇಜಸ್ವಿ ನನ್ನ ಮಹಾನ್ ಗುರುಗಳು. ಅವ್ರ ಹತ್ರ ಎಲ್ಲ ಇಲ್ದಿರೋ ಇನ್ನೇನೋ ಒಂದು ಸಣ್ಣ ಮ್ಯಾಜಿಕ್ ಫಾಸ್ಟ್ ಫುಡ್ ರವಿ ಅವ್ರಿಗಿತ್ತು. ಹಂಗ್ ಹೊಡೆದ್ರು ಏನಪ್ಪ ನಾವೆಲ್ಲ ಎಗರೇ ಬಿಟ್ವಿ, ನಮ್ಮ ಜಾಯಮಾನದ ಮಕ್ಕಳು. ಅಮ್ಮಮ್ಮ ಇಲ್ಲ ಕಣಯ್ಯ, ಇದು ಓದ್ಬೇಕು. ಆ ನಿಟ್ಟಲ್ಲಿ ಇವನ್ ಬಂದ, ಕಿಟಣ ವೇಷಗಳು ನಾ ಸಿನಿಮಾ ಮಾಡಬೇಕು ಅಂತ. ಓಕೆ, ರೈಟ್ಸ್ ಹೋಗ್ಬೇಕಲ್ಲೋ, ಎಷ್ಟಂತೆ? ನನಗೆ ಗೊತ್ತಿಲ್ಲ ಕಣಪ್ಪ, ಅದೇ ಹಣಕಾಸಿನ ವಿಚಾರದಲ್ಲಿ ನಂದು ನಮ್ಮ ಒಂದು 2. ನೀನು ಕೇಳ್ಕೊ, ಅದೇನು ಮಾಡೋದು. ಇವನ್ ಕಂಡ್ರೆ ನನ್ನ ಹೆಂಡತಿಗೆ ತುಂಬಾ ಇಷ್ಟ. ಅವಳ ಕಳ್ಳಿ, ಕಿಶನ್ ನೀನ್ ಮಾಡ್ತೀಯಾ? ಸರಿ, ಸಿನಿಮಾ ಮಾಡಿದ್ಮೇಲೆ ಸಬ್ಸಿಡಿ ದುಡ್ಡು ನನ್ಗೆ ಕೊಟ್ಬಿಡು ಅಂತಲ್ಲಂತೆ. ಇದಕ್ಕಿಂತ ದೊಡ್ಡ ಆಫರ್ ಬೇಕಾ? ಹ್ಞೂ ಕಣಪ್ಪ, ಆಯ್ತು ಕೊಡೋದು, ರೆಡಿ, ಕಮಿಟ್ ಮಾಡಿಸ್ತಾ ಇದ್ದೀನಿ ಅಂತ. ಒಂದು ಮುದ್ದಾದ ಕಥೆಯನ್ನ ಅವ್ನು ತಗೊಂಬಂದಾಗ ಅದನ್ನ ನನಗೆ ಹೇಳಿದಾಗ, ನಾನು ಓದಿರ್ಲಿಲ್ಲ ಅಂತಲ್ಲ, ನಾನು ಮುಂಚೆನೆ ಓದ್ಕೊಂಡಿದ್ದೆ, ನನಗೂ ಆಸೆ ಇತ್ತು. ಅದರಲ್ಲಿ ಇನ್ನೊಂದು 7-8 ಕಥೆಗಳಿದ್ದಾವೆ, ಒಟ್ಟಾರೆ ಅದು 16 ಕಥೆಗಳು. ನನಗೆ ಇನ್ನೊಂದು ಬೇರೆ ಬೇರೆ ಥರದ್ದೇನೋ ಇತ್ತು. ಬಟ್ ಇವನು ಆ ವೇಷಗಳು ತಂದಾಗ, ಅದನ್ನ ಪಾತ್ರವನ್ನು ಹೇಳಿದಾಗ, ಆ ಹುಡುಗ ಅದನ್ನ ನೀವು ಮಾಡ್ತೀರಾ ಅಂತಂದಾಗ, ಕಿಶನ್ ಆಗತ್ತಾ ನಿಜವಾಗ್ಲೂ? ಇಲ್ಲ, ನೀವು ಮಾಡ್ಬೋದು, ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದೀವಿ. ಗಾಡ್ ಬ್ಲೆಸ್ ಯು, ನಿಂಗೆ ಒಳ್ಳೇದಾಗಲಿ. ನಮ್ಮ ಮಾವನಿಗೆ ಇವನ್ನ ಕಂಡ್ರೆ ತುಂಬಾ ಇಷ್ಟ. ಇವನ್ನ ಪಟ್ಟು ಕಿಶನ್ ಅನ್ನೋರು ಪಟಾಕ್ಸ್ಕೊಂಬಂದಿನ. ಗಾಡ್ ಬ್ಲೆಸ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪತ್ರಿಕಾ ಮಿತ್ರರಿಗೂ, ನಿಮಗೆಲ್ಲ ಸಂಬಂಧ ಇರೋದು ಯಾವುದು ಹೊಸ್ತಲ್ಲ. ನೀವೆಲ್ಲ ಇಷ್ಟೊಂದಾದ್ರೂ ನಾನು ಮಾತಾಡ್ತಾ ಇದ್ರೆ ನಾನ್ಸೆನ್ಸ್ ನೀವು ಕೇಳಿಸ್ಬೋದಿಲ್ಲ ಅಂದ್ರೆ ಇಲ್ಲ ಅಲ್ವಾ? ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಇಲ್ಲಿಗೆ ಮುಗಿಸ್ಬೇಡಿ ಪ್ಲೀಸ್, ರೂಮಿಗೆ ಬನ್ನಿ, ನಿಮಗೆ ಕೆಲಸ ಐತ್ರಿ. ಥ್ಯಾಂಕ್ ಯು, ನಮಸ್ತೆ. ಅಲ್ಲ, ಎಲ್ಲ ಪಾತ್ರಗಳದ್ದು ಒಂದು ಮೇಜರ್ ಪೋರ್ಷನ್ ಉತ್ತರ ಕರ್ನಾಟಕ ಆಗುತ್ತೆ, ಮೈಸೂರಲ್ಲಾಗುತ್ತೆ, ಬೆಂಗಳೂರಲ್ಲಾಗುತ್ತೆ, ಮತ್ತೆ ಮಹಾಕಾಳೇಶ್ವರ ಮಧ್ಯಪ್ರದೇಶ್. ಮಹೇಶ್ವರ, ಅದು ಮಹೇಶ್ವರ ಯಾವ ದೇವರದು? ಮಹಾಕಾಳೇಶ್ವರ ದೇವಸ್ಥಾನ, ಮಧ್ಯಪ್ರದೇಶ್. ಇಲ್ಲ, ನಮ್ಮ ಮಂಜು ಅಂತ ನನ್ನ ಸ್ನೇಹಿತರು ಮತ್ತೆ ರಾಜ್ಗುರು ಅವರಿಬ್ರು ಜೋಗತಿ ಮಂಜಮ್ಮ ಅವರಿಗೆ ತುಂಬಾ ಆತ್ಮೀಯರು. ಅವ್ರ ಫೀಡ್ಬ್ಯಾಕ್ ಅಲ್ಲೇ ಇದು ಮಾಡಿದೀವಿ. ನಾ ಇನ್ನೂ ಮಂಜಮ್ಮ ಅವ್ರನ್ನ ಭೇಟಿ ಮಾಡಿಲ್ಲ. ಪಾತ್ರ ಮಾಡೋಕ್ಕಿಂತ ಮುಂಚೆ ಬರೀ ಒಂದು ಎಸೆನ್ಸ್ ಆಫ್ ದ ಫಿಲ್ಮ್ ಅಂತ ಮಾಡಿದೀವಿ. ಇವ್ರ ರೆಫರೆನ್ಸ್ ಇಂದ ಪಾತ್ರಕ್ಕೆ ಏನ್ ಬೇಕಾದ್ರೆ ಮಾಡ್ಲೇಬೇಕಲ್ಲ. ಆ ಥರದ್ದು ಯಾವುದಿಲ್ಲ ಸರ್. ಕತೆ
ಅಲ್ಲ 100% ನಾವೀಗ ನೆಕ್ಸ್ಟ್ ವೀಕು ಅಲ್ಲಿ ಹೋಗಿ ನೋಡ್ಬೇಕು, ಸವದತ್ತಿಗೆ ಹೋಗಿ ಒಂದು ವಾರ ಅಲ್ಲಿದ್ದು ಸುಮ್ಮನೆ ಟು ಜಸ್ಟ್ ಅನಲೈಸ್ ಯಾವ ರೀತಿ ಇರ್ತಾರೆ, ಹೆಂಗ್ ಬಿಹೇವ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಯಾವುದೇ ಪಾತ್ರನ ಪೋಟ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ತೀರಾ ಮಾತಾಡ್ಬಿಟ್ರೆ ನೀವು ಬೇಕಾದ್ರೆ ಆಮೇಲೆ ನೀವು ಬರ್ತೀರ ಡವ್ ಮಾಡ್ತಿದ್ದ ಕಳ್ಳನ ಮಗ ಅಂತ, ಅದು ಬೇಡ. ನಿಜವಾಗಲೂ ಯಾವುದೇ ಒಂದು ಪಾತ್ರವನ್ನ ಅನುಭವಿಸ್ಬೇಕು, ಅಭಿನಯಿಸಬೇಕು. ಅದನ್ನ ಇನ್ನೊಬ್ರು ನೋಡಿದವ್ರಿಗೂ ಎಸ್ ಇದು ಇಲ್ಲೇನೋ ಒಂದು ಸತ್ಯ ಇದೆ ಅಂತ ಅನ್ಸ್ಬೇಕು ಅಂದಾಗ ರಿಲೆವೆಂಟ್ ಆಗಿ ಮಾಡಲೇಬೇಕು. ನಾನು ಮಾಡದೇ ಇದ್ರೆ ನೀವೇ ಸಾಕು, ನೀವೇ ಬರೀತೀರ ಅಂತ. ಹಾಗಾಗಿ ಜೋಗತಿ ಮಂಜಮ್ಮ ಅವ್ರನ್ನ ನಾಳೆ ಭೇಟಿ ಮಾಡ್ತೀವಿ. ಆದರೆ ಈ ಪಾತ್ರಕ್ಕೆ ನೀವು ಕಥೆ ಓದಿದ್ರೆ ಒಂದು ಸಣ್ಣ ಅನಲೈಸ್ ಇರುತ್ತೆ. ಎಲ್ರಿಗೂ ಪುಸ್ತಕ ಕೊಡ್ತಾ ಇದೀವಿ ಈಗ. ಕೊಡಪ್ಪ ಫಸ್ಟ್ ತಗೋ. ನೀನ್ ಫೋಟೋ ತೆಗಿ ಅಷ್ಟೇ, ಪ್ರಶ್ನೆ ಕೇಳಕ್ಕಿಲ್ಲ. ನೀವು ಪ್ರಶ್ನೆ ಕೇಳ್ತಾನ? 3 years ಮೇಕಪ್ಪು, ಸೀರೆ ಉಡ್ಸಿದ್ದವಳು, ಬಿಚ್ಚಿದ್ದವ್ರ ಗಂಡ. ಅಯ್ಯಯ್ಯೋ ಅದ್ಲು. ಯಾಕಂದ್ರೆ ನಿಜವಾಗ್ಲೂ ಇವತ್ತುಗಳು ಸೀರೆ ಉಟ್ಕೊಳಕ್ ಬರೋಲ್ಲ. ಅಂದ್ರೆ ನಿಮ್ಮ ಉದ್ದೇಶ ಏನು? ಯಾವ್ದು ಕಲಿಯಕ್ಕಾಗಿರೋ ವಿದ್ಯೆ ಯಾವುದು? ಎಲ್ಲವನ್ನೂ ಕಲಿಬೋದು. ಅದು ಆಮೇಲೆ ತುಂಬಾ ಈಸಿ. ಲುಂಗಿಗಿಂತ ಲುಂಗಿಯವರ ಅಕ್ಕ ಅಷ್ಟೇ. 30 ವರ್ಷದ ಸ್ನೇಹನೂ ಬೇಕಲ್ಲ. ಅಲ್ಲ ಕಣಪ್ಪ, ಆ ಥರ ಡೇಟ್ಸ್ ತಗೊಂಡ್ಬಿಟ್ಟಲ್ಲ. ಅಲ್ಲ ಇಲ್ಲ, ಬಸಮ್ಮ ಬಹುಶಃ ಬರೀ ಒಂದು 3-4 ನಿಮಿಷ ಕಾಣಿಸ್ತಾಳೆ ಅಷ್ಟೇ. ಬಸಣ್ಣ ಹೆಚ್ಚು ಕಡಿಮೆ ಒಂದು 35-40 ನಿಮಿಷ ಆನ್ಸ್ಕ್ರೀನ್ ಇರ್ತಾನೆ. ಅವನೊಂದು ಮೇಜರ್ ಪಾತ್ರ ಆಗಿರ್ತಾನೆ. ಇಲ್ಲ, ಇಂಟೆನ್ಸ್ ಎಲ್ಲ ಇಲ್ಲ ನಿಂತ್ಕೊಂಡ್ಬಿಟ್ರೆ ಥಿಯೇಟರ್ ಕರೀದ್ ಬರ್ತಾರೆ. ನಿಮಗೆ ಪುಸ್ತಕನೂ ಕೊಟ್ಟು ಕಥೆನೂ ಹೇಳಿ ಕೊಟ್ಬಿಟ್ಟು ಪಾಲ್ ಕೊಡೋದು. ಇದೇ ಥರದ ಕೆಲಸ ಮಾಡ್ತೀವಿ. ಮತ್ತೆ ಪ್ರತಿಯೊಂದು ಪಾತ್ರದ ಇಂಟ್ರೊಡಕ್ಷನ್ಗೂ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮೊಟ್ಟಿಗೆ ಮಾತಾಡಿ, ಈಗ ಈ ಪಾತ್ರ ಎಷ್ಟು ಬಸಣ್ಣ ತಿಕ್ಕಲ್ಲ ಮಾತಾಡ್ತಾನಲ್ಲ, ಇದೇ ತರ ಎಲ್ಲರೂ ಮಾತಾಡ್ತಾರೆ. ಇವನೇ ತರನೇ ನಾಯಕ ಮತ್ತು ನಾಯಕಿ ಮತ್ತು ಒಂದಷ್ಟು ಪಾತ್ರ, ಎಷ್ಟೊಂದು 5-6 ಪಾತ್ರಗಳಿದಾವ. ನಾಗೇಂದ್ರ ಮನೆ ನಾಣೆ, ಹೌದು ಸರ್, ತುಂಬಾ ಪಾತ್ರಗಳು. ಸರ್, ಇಡೀ ಕರ್ನಾಟಕದಲ್ಲಿ ಒಂದೊಂದು, ಯಾಕಂದ್ರೆ ಪ್ರತಿಯೊಂದು ಭಾಗದಲ್ಲಿ ಇಡೀ ವೇಷಗಳು ಸಬ್ಜೆಕ್ಟ್ ಅಲ್ಲಿ ನೀವು ಹೆಂಗೆ ನೀವು ಉತ್ತರ ಕರ್ನಾಟಕ ಅಂತ ಕೇಳಿದ್ರಲ್ಲ, ಹಂಗೆ ಮಂಗಳೂರು ಭಾಗದಿಂದ, ಕೋಲಾರ ಭಾಗದಿಂದ, ಯಾಕಂದ್ರೆ ಒಂದು ರಂಗಭೂಮಿ ಕಟ್ಟಬೇಕು ಅಂತಂದ್ರೆ ಬರೀ ಒಂದೇ ಪ್ರದೇಶದ ಜನಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇಡೀ ಸಮಗ್ರ ಕರ್ನಾಟಕವನ್ನ ನಿರ್ದೇಶಕರು ಆಯ್ಕೆ ಮಾಡ್ಕೊಂಡಿದ್ದಾರೆ.